ಬಿಜೆಪಿ ಒಳಜಗಳಕ್ಕೆ ಬ್ರೇಕ್ ಹಾಕುತ್ತಾ ಹೈಕಮಾಂಡ್. ಒಗ್ಗಟ್ಟಾಗಿ ಹೋಗುವಂತೆ ಬಿಜೆಪಿ ನಾಯಕರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಶಕ್ತಿ ಪ್ರದರ್ಶನ ನಡೆಸದಂತೆ ಹೈಕಮಾಂಡ್ ನಾಯಕರು ವಾರ್ನಿಂಗ್ ಅನ್ನ ಪಾಸ್ ಮಾಡಿದ್ದಾರೆ. ಒಂದ್ ಕಡೆ ಬಿವೈ ವಿಜಯೇಂದ್ರ ಅವರು ಕೂಡ ಮೀಟಿಂಗ್ ಮಾಡಬೇಕು, ಸಭೆಯನ್ನ ಮಾಡಬೇಕು ಅಂತ ಹೇಳಿ ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಲಿಂಗಾಯತ ನಾಯಕರನ್ನೆಲ್ಲರನ್ನೂ ಕೂಡ ಒಟ್ಟುಗೂಡಿಸಿ ಅವರ ಮನವೊಲಿಸುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ, ಸಭೆ ಮಾಡಬೇಕು ಅಂತ ಹೇಳಿ. ಮತ್ತೊಂದು ಕಡೆ ಯತ್ನಾಳ್ ಟೀಮ್ ಕೂಡ ಬಿವೈ ವಿಜಯೇಂದ್ರ ಸಭೆ ನಡೆಸುವ ಮುನ್ನವೇ ಅವರು ಸಭೆಯನ್ನ ನಡೆಸೋದಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಶತಾಯಗತಾಯವಾಗಿ ಬಿವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಸಭೆ ನಡೆಸ್ತಾ ಇದ್ದಾರೆ. ಸಮಾವೇಶ ಸಭೆಗೆ ಬ್ರೇಕ್ ಹಾಕಿ ಅಂತ ಖಡಕ್ ಎಚ್ಚರಿಕೆ. ಸಮುದಾಯದ ಹೆಸರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಬಣಗಳು ಸಿದ್ಧತೆಯನ್ನ ಮಾಡಿಕೊಂಡಿವೆ. ಎರಡೂ ಬಣಗಳಿಗೆ ವಾರ್ನಿಂಗ್ ಅನ್ನ ನೀಡುವುದಕ್ಕೆ ಹೈಕಮಾಂಡ್ ರೆಡಿ ಆಗ್ತಾ ಇದೆ. ಸಭೆ ಸಮಾವೇಶ ನಡೆಸದಂತೆ ಯತ್ನಾಳ್ ಬಿವೈ ವಿಜಯೇಂದ್ರ ಬಣಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಲಿಂಗಾಯತ ಸಮಾವೇಶಕ್ಕೆ ಮುಂದಾಗಿದ್ರು ಬಿವೈ ವಿಜಯೇಂದ್ರ ಬಣ. ಕೂಡಲ ಸಂಗಮದಲ್ಲಿ ಸಭೆಗೆ ಮುಂದಾಗಿತ್ತು ಯತ್ನಾಳ್ ಟೀಮ್. ಮಾರ್ಚ್ 22ಕ್ಕೆ ಕೂಡಲ ಸಂಗಮದಲ್ಲಿ ಯತ್ನಾಳ್ ಸಭೆಗೆ ಸಜ್ಜನ್ನ ಕೂಡ ಮಾಡಿಕೊಂಡಿದ್ರು. ಸಮಾವೇಶ ಸಭೆಗೆ ಬ್ರೇಕ್ ಹಾಕಿ ಅಂತ ಹೇಳಿ ವರಿಷ್ಠರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ ಕವನ ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಕವನ, ಬಿಜೆಪಿ ಒಳಜಗಳ ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಸಭೆ ಮೇಲೆ ಸಭೆ ನಡೆಸಬೇಕು, ಸಮಾವೇಶ ಮಾಡಬೇಕು ಅಂತ ಹೇಳಿ ಎರಡೂ ಟೀಮ್ ಅಂದ್ರೆ ಯತ್ನಾಳ್ ಟೀಮ್ ಮತ್ತೊಂದು ಕಡೆ ಬಿವೈ ವಿಜಯೇಂದ್ರ ಟೀಮ್ ರೆಡಿ ಆಗಿದೆ. ಈಗ ಹೈಕಮಾಂಡ್ ಇದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ. ಯಾವ ರೀತಿಯಾಗಿ ಬ್ರೇಕ್ ಹಾಕುತ್ತೆ, ಇದು ಸಾಧ್ಯ ಆಗತ್ತಾ? ಒಂದ್ ಕಡೆ ವಿಜಯೇಂದ್ರ ಅವರನ್ನ ಹೋಲ್ಡ್ ಮಾಡ್ಬೋದು, ಯತ್ನಾಳ್ ಟೀಮ್ನ ಹೋಲ್ಡ್ ಮಾಡಕ್ ಸಾಧ್ಯ ಆಗತ್ತಾ ಅನ್ನೋದು ಪ್ರಶ್ನೆ. ರಮ್ಯಾ, ಇದೀಗ ರಾಜ್ಯ ಬಿಜೆಪಿಯಲ್ಲಿ ಏನು ಎರಡು ಬಣಗಳು ಕೂಡ ಸಮಾವೇಶ ಮಾಡೋದಕ್ಕೆ ಸಾಕಷ್ಟು ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇತ್ತು. ಅದೇ ರೀತಿಯಾಗಿ ರೇಣುಕಾಚಾರ್ಯ ಅಂದ್ರೆ ವಿಜಯೇಂದ್ರ ಅವರ ಬಣ ಏನಿದೆಯೋ ಅವರು ಕೂಡ ಸಭೆಗಳನ್ನ ಮಾಡಿ ಈಗಾಗಲೇ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡೋದಕ್ಕೆ ಕೂಡ ಸಜ್ಜಾಗಿದ್ರು. ಇದರ ಜೊತೆ ಇದೀಗ ಇದೇ ಮಾರ್ಚ್ 22ರಂದು ಕೂಡಲ ಸಂಗಮದಲ್ಲಿ ಯತ್ನಾಳ್ ಬಣ ಕೂಡ ಒಂದು ಸಮಾವೇಶಕ್ಕೆ ಸಭೆಗಳನ್ನ ಮಾಡ್ಬೇಕು ಅಂತ ಕೂಡ ಅವರು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ರು. ಅಂದ್ರೆ ಯತ್ನಾಳ್ ಬಣ ಅದೇ ರೀತಿಯಾಗಿ ವಿಜಯೇಂದ್ರ ಬಣ ಎರಡು ಬಣಗಳು ಕೂಡ ದಾವಣಗೆರೆಯಲ್ಲೇ ಬೃಹತ್ ಸಮಾವೇಶ ಮಾಡ್ಬೇಕು ಅನ್ನುವಂತಹ ಪೈಪೋಟಿಗೆ ಬಿದ್ದಿದ್ರು. ಇದೀಗ ಎರಡು ಸಮಾವೇಶಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಇದೀಗ ಹೈಕಮಾಂಡ್ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಎರಡು ಬಣಗಳಿಗೂ ಕೂಡ. ಅಂದ್ರೆ ಏನು ಲಿಂಗಾಯತ ಅನ್ನುವಂತಹ ಹೆಸರಿನಲ್ಲಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಂತಹ ಎರಡು ಬಣಗಳಿಗೆ ಇದೀಗ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ರೇಣುಕಾಚಾರ್ಯ ಅಂಡ್ ಟೀಮ್ಗೆ ಯಡಿಯೂರಪ್ಪನವರು ದಾವಣಗೆರೆಯಲ್ಲಿ ಕರೆದು ಮಾತನಾಡಿರುವಂತದ್ದು. ಈ ಸಭೆ ಸಮಾವೇಶಕ್ಕೆಲ್ಲ ಬ್ರೇಕ್ ಹಾಕಿ ಅಂತ ಯಡಿಯೂರಪ್ಪನವರು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಇದೀಗ ರೇಣುಕಾಚಾರ್ಯ ಅವರೇನೋ ಈ ಒಂದು ಸಮಾವೇಶಕ್ಕೆ ಬ್ರೇಕ್ ಹಾಕ್ಬೋದು, ಆದ್ರೆ ಯತ್ನಾಳ್ ಅವರನ್ನ ಈ ಒಂದು ಸಮಾವೇಶದಿಂದ ಹಿಂದೆ ಸರಿಸೋದು ಹೇಗೆ ಅನ್ನುವಂಥದ್ದು ಈಗ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂತದ್ದು. ಅದ್ಮೇಲೆ ಈಗಾಗಲೇ ಯತ್ನಾಳ್ ಅವ್ರಿಗೆ 2 ಬಾರಿ ನೋಟಿಸ್ ಕೊಟ್ಟಿರೋದ್ರಿಂದ ಎಲ್ಲೋ ಒಂದ್ ಕಡೆ ಈಗ ರೇಣುಕಾಚಾರ್ಯ ಅವರು ಸಭೆ ಮಾಡ್ತಾ ಇದ್ದಾರೆ, ಸಮಾವೇಶ ಮಾಡ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕೆ ಕೌಂಟರ್ ಕೊಡೋದಕ್ಕಾಗಿ ಯತ್ನಾಳ್ ಅವರು ಕೂಡ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರು. ಈಗ ರೇಣುಕಾಚಾರ್ಯ ಅವರು ಈ ಒಂದು ಸಮಾವೇಶದಿಂದ ಹಿಂದೆ ಸರಿದ್ರೆ ಖಂಡಿತವಾಗಿಯೂ ಕೂಡ ಯತ್ನಾಳ್ ಬಣ ಏನಿದೆಯೋ ಅವರು ಕೂಡ ಈ ಒಂದು ಸಮಾವೇಶ ಹಾಗೆ ಸಭೆಯಿಂದ ಹಿಂದೆ ಸರಿಯುವಂತಹ ಸೂಚನೆಗಳು ಲಕ್ಷಣಗಳು ಕೂಡ ಕಾಣ್ತಾ ಇರುವಂತದ್ದು. ರಮ್ಯಾ, ರೈಟ್ ಕವನ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.